ನಾವಿಬ್ರು ಪ್ರೀತಿ ಮಾಡ್ತಿದೀವಿ. ಆದ್ರೆ ನಾವು ಪ್ರೀತಿ ಮಾಡ್ತಿರೋದನ್ನ ನಮ್ಮ ಹುಡುಗಿ ಜೊತೆ ಹೇಳ್ಕೊಳಕ್ಕೆ ನಮಗ್ ಧೈರ್ಯ ಬರ್ತಿಲ್ಲ. ಇಷ್ಟು ದಿನ ಕಾದಿದ್ದೀನಿ, ಇನ್ನೂ ಕಾಯೋ ತಾಳ್ಮೆ ನನಗಿಲ್ಲ ಧ್ರುವ. ಈಗ್ಲಾದ್ರೂ ನನ್ನ ಮನ್ಸಲ್ಲಿರೋದನ್ನ ಮೈನಾಗ್ ಹೇಳಿ ನನ್ನ ಪ್ರೀತಿನ ಅವಳಿಗೆ ಹೇಳ್ಕೊಂಡು ಮುಂದೆ ಅವಳ ಜೊತೆ ಖುಷಿಯಾಗಿದ್ ಬಿಡ್ತೀನಿ. ಆದ್ರೆ ಅವಳ ಮನ್ಸಲ್ಲಿ ನೀವಿಲ್ಲ ಸರ್. ನಿಮ್ಮ ಮೇಲೆ ಅವಳಿಗೆ ಯಾವ ಪ್ರೀತಿನೂ ಇಲ್ಲ. ಇದನ್ನ ನಾನು ನಿಮ್ಗೆ ಹೇಗೆ ಹೇಳಲಿ? ಇಲ್ಲ, ಹೇಳ್ಬಿಡ್ಬೇಕು. ಹೇಳಿದ್ರೆ ತಪ್ಪಾಗಲ್ಲ, ಹೇಳ್ತೀನಿ. ಸರ್ ಸರ್ ಧ್ರುವ, ಯಾಕೆ ಸೈಲೆಂಟ್ ಆಗ್ಬಿಟ್ಟೆ? ಏನಿಲ್ಲ ಸರ್. ನೀನು ನನಗೊಂದು ಪಾಸಿಟಿವ್ ಎನರ್ಜಿ ಧ್ರುವ. ನೀನು ಯಾವಾಗ್ಲೂ ಪಾಸಿಟಿವ್ ಆಗೇ ಇರಬೇಕು. ಈ ನೆಗೆಟಿವ್ ಥಾಟ್ಸ್ ಎಲ್ಲ ಬಿಟ್ಬಿಡು. ನನಗೆ ಧೈರ್ಯ ತುಂಬು ಧ್ರುವ. ನನಗೆ ತುಂಬಾ ಖುಷಿ ಆಗ್ತಿದೆ ಧ್ರುವ. ನಾಳೆ ನನ್ನ ಮೈನಾಗ್ ಪ್ರಪೋಸ್ ಮಾಡ್ತಿದ್ದೀನಿ. ಅದನ್ನ ಅವಳು ಒಪ್ಕೋತಾಳೆ ಅನ್ನೋ ನಂಬಿಕೆ ನನಗಿದೆ. ಎಷ್ಟೋ ದಿನದಿಂದ ಮೈನಾಗ್ ಹೇಳ್ಬೇಕಾಗಿರೋ ಪ್ರೀತಿನ ಮನ್ಸಲ್ಲೇ ತಡ್ಕೊಂಡಿದ್ದೀನಿ. ನಾಳೆ ಎಲ್ಲ ಹೇಳ್ಬಿಡ್ತೀನಿ. ನಾನು ಅವಳನ್ನ ಮೊದಲನೇ ಸಲ ಊರಲ್ಲಿ ನೋಡಿದ್ದು, ಅವಳು ಕೆಲ್ಸಕ್ಕೆ ಸೇರ್ಕೊಂಡ್ಲು ಅಂತ ನಾನು ಕೆಲ್ಸಕ್ಕೆ ಬರಕ್ ಶುರು ಮಾಡಿದ್ದು, ನನ್ನ ಮನ್ಸಲ್ಲಿ ಅವಳಿಗೋಸ್ಕರ ಗುಡಿ ಕಟ್ಟಿ ಪೂಜಿಸ್ತಿರೋದು, ಎಲ್ಲ ಹೇಳ್ಬಿಡ್ತೀನಿ. ಸರಿ ಸರ್, ನಾನಿನ್ ಬರ್ತೀನಿ. ಹೇ ಧ್ರುವ, ನನ್ಗೆ ಆಲ್ ದ ಬೆಸ್ಟ್ ಹೇಳಲ್ವಾ? ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು ಧ್ರುವ. ಸರಿ ಸರ್, ನಾನು ಬರ್ತೀನಿ. ಬರ್ತೀನಿ ಅಂತ ಹೋಗ್ಬಿಟ್ರೆ ನನ್ನ ಮನೆಗೆ ಡ್ರಾಪ್ ಮಾಡೋದು ಯಾರು? ನಾನು ನಿಮ್ಮನೆವರೆಗೂ ಡ್ರಾಪ್ ಮಾಡೋದ ಸರ್? ಯಾಕೆ ಧ್ರುವ, ಮಾಡಬಾರ್ದಾ? ನಾನು ಮೈನಾ ಬಗ್ಗೆ ಯೋಚನೆ ಮಾಡ್ತಾ ಕಾರ್ ತರೋದು ಮರೆತು ಹಾಗೆ ಬೈ ವಾಕ್ ಬಂದ್ಬಿಟ್ಟೆ.